ನಮಸ್ಕಾರ ಸ್ನೇಹಿತರೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ನಿನ್ನೆಯಷ್ಟೇ ಬಹು ನಿರೀಕ್ಷಿತ SSLCಯ ಫಲಿತಾಂಶ ಪ್ರಕಟವಾಗಿದೆ ಮತ್ತು ನನಗಂತೂ ಒಂದು ಖುಷಿಯ ವಿಚಾರ ಅಂದರೆ ನಮ್ಮ ರಾಜ್ಯದ 10ನೆಯ ತರಗತಿಯ ಮಕ್ಕಳು 94.1% ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ. ಅಂದರೆ 100ಕ್ಕೆ 94 ವಿದ್ಯಾರ್ಥಿಗಳು SSLC ಪರೀಕ್ಷೆಯಲ್ಲಿ ಪಾಸಾಗಿ ತಮ್ಮ ಮುಂದಿನ ಜೀವನದ ಒಂದು ಶಿಕ್ಷಣವನ್ನು ಕಲೀಲಿಕ್ಕೆ ಇದೀಗ ತುದಿಗಾಲಲ್ಲಿ ನಿಂತಿದ್ದಾರೆ ಮತ್ತು ಅದು ಇಡೀ ರಾಜ್ಯವೇ ಖುಷಿ ಪಡುವಂಥ ವಿಚಾರ. ಒಂದು ಕಾಲದಲ್ಲಿ ಒಂದು 20 ವರ್ಷ 15 ವರ್ಷದ ಹಿಂದೆ 50 ಜನ ಪಾಸ್ ಆಗಲಿಕ್ಕೂ ಪರಿತಪಿಸಬೇಕಂತ ಒಂದು ಕಷ್ಟ ಇತ್ತು. ಈಗ ಹಾಗಲ್ಲ. ನಿಮಗೇನಾದರೂ ಡೌಟ್ ಬಂದಿದ್ದರೆ ನೆಟ್ ಮುಖಾಂತರ ನೀವು ಎಲ್ಲವನ್ನು ಸಾಲ್ವ್ ಮಾಡ್ಕೊಳ್ಬೋದು, ಅಥವಾ ಸ್ನೇಹಿತರಿಗೆ ಕಾಲ್ ಮಾಡಿ ನನಗೊಂದು ಡೌಟ್ಸ್ ಇದೆ, ಇದ್ರ ಉತ್ತರ ಏನು ಎನ್ನುವುದನ್ನು ಕಲ್ತ್ಕೊಳ್ಬೋದು. ಹಾಗಾಗಿ ಈಗಿನ ಎಜುಕೇಷನ್ ಸಿಸ್ಟಮಿಗೆ ಈ ಇಂಟರ್ನೆಟ್ ಯುಗ ಅನ್ನೋದು ಬಹುತೇಕ ಹೆಲ್ಪ್ ಆಗ್ತಾ ಇದೆ. ಆ ಹೆಲ್ಪನ್ನು ಪಡ್ಕೊಳ್ತಾ ಇರುವಂಥ ಈಗಿನ ವಿದ್ಯಾರ್ಥಿಗಳು ಅತ್ಯಂತ ಉತ್ಸುಕರಾಗಿ ಪಾಠವನ್ನು ಕೇಳ್ತಾ ಇದ್ದಾರೆ, ಪರೀಕ್ಷೆಯನ್ನು ಬರಿತಾ ಇದ್ದಾರೆ ಮತ್ತು ಅತ್ಯಂತ ನಂಬಿಕೆಯಿಂದ ಪರೀಕ್ಷೆ ಬರೆದು ಇದೀಗ ಪಾಸ್ ಆಗ್ತಾ ಇದ್ದಾರೆ ಮತ್ತು ಸಾವಿರ ಸಂಖ್ಯೆಯಲ್ಲಿ ಇದೀಗ 625ಕ್ಕೆ 600 ಅಂಕಗಳನ್ನ ಪಡ್ಕೊಡ್ತಾ ಇದ್ದಾರೆ. ಅಂದರೆ ಅದು ಖುಷಿಯ ವಿಚಾರವೇ. ಕಳೆದ ಸಾರಿ ಸರಿಸುಮಾರು 80% ಪಾಸ್ ಆಗಿದ್ದರು, ಆದರೆ ಈಗ ಸಡನ್ನಾಗಿ 14% ಜಾಸ್ತಿ ಆಗಿದೆ. ಅಂದರೆ 94% ಮಕ್ಕಳು ಪಾಸ್ ಆಗಿದ್ದಾರೆ. ನಾನು ಈ ಎಲ್ಲ ವಿದ್ಯಾರ್ಥಿಗಳಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಯಾಕಂದರೆ 8ನೇ ಕ್ಲಾಸ್ ಆಗಿರ್ಬೋದು, 7ನೇ ಕ್ಲಾಸ್ ಆಗಿರ್ಬೋದು, 9ನೇ ಕ್ಲಾಸ್ ಆಗಿರ್ಬೋದು, ಆದರೆ ಆ ಯಾವುದೂ ಕೂಡ ಒಂದು ಮಹತ್ತರ ಘಟ್ಟದ ಪರೀಕ್ಷೆ ಅನ್ಸ್ಕೊಳ್ಳಲ್ಲ. ಮತ್ತು SSLCಯ ಪರೀಕ್ಷೆ ಆ ವಿದ್ಯಾರ್ಥಿಗೆ ಅವರ ವೃತ್ತಿ ಬದುಕಿನ ಅಥವಾ ಅವರ ಒಂದು ವೈಯಕ್ತಿಕ ಓದಿನ ಮಹತ್ತರವಾದಂಥ ಘಟ್ಟ. ಅದಾದ ನಂತರ PUC ಬರುತ್ತೆ, ಡಿಗ್ರಿ ಬರುತ್ತೆ, ಬೇರೆ ಬೇರೆ ಎಕ್ಸಾಮ್, ದೊಡ್ಡ ಎಕ್ಸಾಮ್ ಬರುತ್ತೆ. ಆದರೆ SSLC ಎನ್ನುವುದು ಆ ವ್ಯಕ್ತಿಗೆ, ಆ ವಿದ್ಯಾರ್ಥಿಗೆ ಒಂದು ಮೊಟ್ಟ ಮೊದಲ ಒಂದು ಮಹತ್ವವಾದಂಥ ಪರೀಕ್ಷೆ. ಈ ಪಾಸ್ ಆದಂಥ, ರ್ಯಾಂಕ್ ಬಂದಂಥ ಮತ್ತು ಕೆಲವು ಅಂಕಗಳಲ್ಲಿ ಫೇಲ್ ಆದಂಥ 5-6% ವಿದ್ಯಾರ್ಥಿಗಳಿಗೆ ಎದೆಗುಂದಬಾರ್ದು ಮತ್ತು ಪಾಸಾದ ವಿದ್ಯಾರ್ಥಿಗಳು ಎಲ್ಲವೂ ಕೂಡ ಮುಂದಿನ ಅವರ ಜೀವನ ಒಳ್ಳೆಯದಾಗಲಿ ಅಂತ ಕೆಲವೊಂದು ಪಾಸಿಂಗ್ ಪರ್ಸೆಂಟೇಜನ್ನು, ಕೆಲವೊಂದು ಡಿಸ್ಟಿಕ್ ವೈಸ್ ಪಾಸಿಂಗ್ ಪರ್ಸೆಂಟೇಜನ್ನು ಮಾತ್ರ ನಾನು ನಿಮ್ಮ ಗಮನಕ್ಕೆ ತರ್ತೇನೆ. ಅದರಲ್ಲಿ ಮುಖ್ಯವಾಗಿ PUC ಆಗಿರ್ಬೋದು, 10th ಆಗಿರ್ಬೋದು, ಕಳೆದ ಒಂದು 3-4 ವರ್ಷಗಳಲ್ಲಿ ಕಲಬುರಗಿ ಜಿಲ್ಲೆ ಕೊನೆಯದಾಗಿ ಬರ್ತಾ ಇತ್ತು. ಅದು ಕಳೆದ PUC ರಿಸಲ್ಟಲ್ಲೂ ಕೂಡ ಕಲಬುರಗಿ ಜಿಲ್ಲೆ ಈ ಫಲಿತಾಂಶದ ಲಿಸ್ಟ್ನಲ್ಲಿ ಕೊನೆಯದಾಗಿ ಬರ್ತಾ ಇತ್ತು. ಅದಾದ ನಂತರ ಕೆಲವೊಂದು ಟ್ರೋಲ್ ಪೇಜ್ಗಳು, ಕೆಲವೊಬ್ಬ ವಿಮರ್ಶಕರು ಕೂಡ ಹೇಳ್ತಾ ಇರಲಿಲ್ಲ. ಪ್ರಿಯಾಂಕ್ ಖರ್ಗೆ, ಕಲಬುರಗಿಯ ಉಸ್ತುವಾರಿ ಸಚಿವರಾಗಿದ್ದಂಥ ಪ್ರಿಯಾಂಕ್ ಖರ್ಗೆ ಅವರು ಬೇರೆ ಎಲ್ಲವನ್ನು ಮಾತಾಡ್ತಾರೆ. RSS ಬಗ್ಗೆ ಮಾತಾಡ್ತಾರೆ, ಸಂವಿಧಾನದ ಬಗ್ಗೆ ಮಾತಾಡ್ತಾರೆ, ಈ ಮಂಗಳೂರು ಕೋಮುಗಲ ಮಾತಾಡ್ತಾರೆ, ಬೇರೆ ಮಾಡಬಾರ್ದನ್ನು ಬಿಟ್ಟು ಬೇಕೆಲ್ಲವನ್ನು ಮಾತಾಡ್ತಾರೆ. ಆದರೆ ತನ್ನ ಜಿಲ್ಲೆ, ತಮ್ಮ ಅಪ್ಪನ ಜಿಲ್ಲೆ, 40 ವರ್ಷಗಳಿಂದ ಕಲಬುರಗಿಯಲ್ಲಿ ರಾಜಕಾರಣ ಮಾಡ್ಕೊಂಡು ಬಂದಿರುವಂಥ ಜಿಲ್ಲೆಗೆ ಸರಿಯಾಗಿ ಶಿಕ್ಷಣ ಕೊಡಿಸ್ಲಿಕ್ಕಾಗಲಿಲ್ಲ. ಅಲ್ಲಿ ಸರಿಯಾದ ಶಾಲೆ ಇಲ್ಲ, ಅಲ್ಲಿ ಸರಿಯಾದ ಒಂದು ಮೂಲಭೂತ ಸೌಕರ್ಯ ಇಲ್ಲ, ಅಲ್ಲಿ ಮಳೆ ಬಂದರೆ ಶಾಲೆಯಲ್ಲಿ ಕಟ್ಟಡ ಸೋರುತ್ತೆ ಅನ್ನುವಂಥ ಅನೇಕ ಮಾತುಗಳಿದ್ರೂ ಕೂಡ ಈ ಉಸ್ತುವಾರಿ ಸಚಿವರು, ಅದರಲ್ಲೂ ಮುಖ್ಯವಾಗಿ ಪ್ರಿಯಾಂಕ್ ಖರ್ಗೆ ಅವರು ತಮ್ಮ ಉಸ್ತುವಾರಿಯಲ್ಲಿ ಇರುವಂಥ ಕಲಬುರಗಿ ಜಿಲ್ಲೆಯನ್ನು ಸುಧಾರಿಸಿದ್ಬಿಟ್ಟು ಇಡೀ ಪ್ರಪಂಚದಲ್ಲ ಮಾತಾಡ್ತಾರೆ ಅನ್ನುವಂಥ ಮಾತು ಕಳೆದ 1 ವರ್ಷದಿಂದ ಜಾಸ್ತಿ ಪ್ರಿಯಾಂಕ್ ಖರ್ಗೆ ಅವ್ರ ಬಗ್ಗೆ ಕೇಳಿಬರ್ತಾ ಇತ್ತು. ಆದರೆ ಈಗ ಬಂದಿರುವಂಥ ರಿಸಲ್ಟ್ ನೋಡಿದ್ರೆ ನನಗೆ ಶಾಕ್ ಆಗುತ್ತೋ ಖುಷಿಯಾಗುತ್ತೋ ಅನ್ನೋದಕ್ಕಿಂತ ಅಫ್ಕೋರ್ಸ್ ಕಲಬುರಗಿಯ ಜಿಲ್ಲೆಯ ವಿದ್ಯಾರ್ಥಿಗಳಿಗೆ ಒಂದು ಕಾಂಗ್ರೆಸ್ ಹೇಳಲೇಬೇಕಾಗತ್ತೆ. ಯಾಕಂದರೆ ಕಲಬುರಗಿ ಜಿಲ್ಲೆ ಈ ಸಲವೂ ಕೂಡ ಕೊನೆಯಲ್ಲಿದ್ದರೂ, ಅಂದರೆ ಶೈಕ್ಷಣಿಕ ಜಿಲ್ಲೆಯ 35 ಜಿಲ್ಲೆಗಳಲ್ಲಿ ಕಲಬುರಗಿ ಜಿಲ್ಲೆ ಕೊನೆಯ ಸ್ಥಾನದಲ್ಲಿದ್ದರೂ ಕೂಡ ಪಾಸ್ ಆದವರ ಸಂಖ್ಯೆ ಪರ್ಸೆಂಟೇಜನ್ನು ನೋಡ್ತಾ ಹೋದರೆ 85% ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ. ಅಫ್ಕೋರ್ಸ್ ನಾವು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಲೇಬೇಕಾಗತ್ತೆ. ಆದರೆ ಕಳೆದ ವರ್ಷ ಎಷ್ಟು ಜನ ಪಾಸ್ ಆಗಿದ್ರು ಅಂದರೆ 56.89% ವಿದ್ಯಾರ್ಥಿಗಳು ಪಾಸ್ ಆಗಿದ್ದರು. ಆದರೆ ಈಗ 85.06% ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ. ಅಂದರೆ ಸರಿಸುಮಾರು 29% ಜಾಸ್ತಿ ಆಗಿದೆ ಒಂದೇ ವರ್ಷದಲ್ಲಿ. ಅದು ಹೇಗಾಗಿದೆ ಎನ್ನುವುದಕ್ಕಿಂತ ಆ ಶಿಕ್ಷಣ ವ್ಯವಸ್ಥೆಯಲ್ಲಿ ಆ ಒಂದು ಪರ್ಸೆಂಟೇಜನ್ನು ಜಾಸ್ತಿ ಮಾಡುವಲ್ಲಿ ಶಿಕ್ಷಕರ ಪ್ರಯತ್ನ ಇರುತ್ತೆ. ಅಫ್ಕೋರ್ಸ್ ಉಸ್ತುವಾರಿ ಮಂತ್ರಿಗಳ ಒಂದು ಪ್ರಯತ್ನ ಇರುತ್ತೆ. ಅಫ್ಕೋರ್ಸ್ ಕರ್ನಾಟಕ ರಾಜ್ಯದ ಶಿಕ್ಷಣ ಸಚಿವರಾದಂಥ ಮಧು ಬಂಗಾರಪ್ಪನವರ ಒಂದು ಪ್ರಯತ್ನ ಇರುತ್ತೆ. ಟೋಟಲಿ ಶಿಕ್ಷಣ ಸಂಸ್ಥೆ ಮತ್ತು ವಿದ್ಯಾರ್ಥಿಗಳು ಪ್ರಯತ್ನ ಪಟ್ಟರೆ ಈ 56ರಿಂದ 85 ಕೂಡ ಹೋಗ್ಬೋದು. ಯಾಕಂದರೆ ಮಕ್ಕಳು ಅಲ್ಲಿ ಕಷ್ಟಪಟ್ಟು ಓದಿದ್ದಾರೆ ಮತ್ತು ಆ ಪರ್ಸೆಂಟೇಜ್ 56ರಿಂದ ಇದೀಗ 85% ಪಾಸ್ ಆಗಿದ್ದಾರೆ. ಆ ಒಂದು ಕೆಲಸಕ್ಕಾದರೂ ಕೂಡ ಶಿಕ್ಷಣ ಸಚಿವರಿಗೆ ಒಂದು ಸೆಲೆಕ್ಟ್ ಹೊಡಿಬೇಕು, ನಮ್ಮ ಶಿಕ್ಷಣ ಇಲಾಖೆಗೆ ಒಂದು ಸೆಲೆಕ್ಟ್ ಹೊಡಿಬೇಕು. ನಮ್ಮ ಕಲಬುರಗಿ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ
ಟೀಕೆಗೆ ಒಳಪಟ್ಟಂಥ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಒಂದು ಸಲ್ಯೂಟ್ ಹೊಡಲೇಬೇಕು. ಇನ್ನು ಎರಡನೇ ಜಿಲ್ಲೆ ಮಧುಗಿರಿ, ಶೈಕ್ಷಣಿಕ ಜಿಲ್ಲೆ 34ನೇ ಸ್ಥಾನದಲ್ಲಿದೆ ಮಧುಗಿರಿ. ಆ ಜಿಲ್ಲೆ ಕೂಡ ಇದೀಗ 94% ವಿದ್ಯಾರ್ಥಿಗಳು ಪಾಸಾಗಿದ್ದಾರೆ. 90.24% ವಿದ್ಯಾರ್ಥಿಗಳು ಪಾಸಾಗಿದ್ದಾರೆ. ಅವರ ಒಂದು ಆ ಜಿಲ್ಲೆಯ ಶೈಕ್ಷಣಿಕ ಜಿಲ್ಲೆಯ ಕಳೆದ ವರ್ಷದ ಪಾಸಿಂಗ್ ಪರ್ಸೆಂಟೇಜ್ ನೋಡ್ತಾ ಇದ್ರೆ 69% ವಿದ್ಯಾರ್ಥಿಗಳು ಪಾಸಾಗಿದ್ದರು. ಈಗ ಆ ಸಂಖ್ಯೆ 94, ಅಂದರೆ 90% ವಿದ್ಯಾರ್ಥಿಗಳು ಪಾಸಾಗಿದ್ದಾರೆ. ಅವರ ಒಂದು ಪರ್ಸೆಂಟೇಜ್ ಇನ್ಕ್ರೀಸನ್ನು ನೋಡ್ತಾ ಇದ್ರೆ ಬರೋಬ್ಬರಿ 21% ವಿದ್ಯಾರ್ಥಿಗಳು ಜಾಸ್ತಿಯಾಗಿ ಪಾಸಾಗಿದ್ದಾರೆ. ತುಮಕೂರು ಜಿಲ್ಲೆ ಅನೇಕ ಶಿಕ್ಷಣ ಸಂಸ್ಥೆಗಳಿಗೆ ಜನ್ಮ ಕೊಟ್ಟಂಥ ಅನೇಕ ರಾಜ್ಯದ ಬೇರೆ ಬೇರೆ ಜಿಲ್ಲೆಯ ವಿದ್ಯಾರ್ಥಿಗಳು ಕೂಡ ತುಮಕೂರಿಗೆ ಓದಲಿಕ್ಕೆ ಬರ್ತಾರೆ. ಹಾಗಾಗಿ ಈ ಒಂದು ಪರ್ಸೆಂಟೇಜ್ ಜಾಸ್ತಿ ಆದ ಕಾರಣಕ್ಕಾಗಿ ತುಮಕೂರು ಜಿಲ್ಲೆ ಅಥವಾ ಮಧುಗಿರಿಯ ಒಂದು ತಾಲೂಕಿಗೆ ಕೂಡ ಜಿಲ್ಲೆಗೂ ಕೂಡ ನಾವು ಸಲ್ಯೂಟನ್ನು ಹೊಡಲೇಬೇಕು. ಇನ್ನು ಕೆಲವೊಂದು ಗೊಂದಲ ಇತ್ತು, ಆ ಗೊಂದಲ ಇನ್ನು ಮುಂದೆ ಆಗಲೇಬಾರ್ದು. ಅದರಲ್ಲೂ ಮುಖ್ಯವಾಗಿ ಹಿಂದಿ ಭಾಷೆಯನ್ನು ತೆಗಿಬೇಕು. ಅಫ್ಕೋರ್ಸ್ ನಾವು ಕೂಡ ಅದಕ್ಕೆ ಸಮ್ಮತಿಯನ್ನು ವ್ಯಕ್ತಪಡಿಸ್ತೇವೆ. ನಮ್ಮದು ಕೂಡ ಸಹಮತಿ ಇದೆ. ನಮಗೆ ಓದಲಿಕ್ಕೆ ಕನ್ನಡ ಸಾಕು, ವಿಶ್ವದ ಬೇರೆ ಬೇರೆ ಭಾಷೆಗಳನ್ನ ತಿಳ್ಕೊಳ್ಳಿಕ್ಕೆ ಇಂಗ್ಲೀಷ್ ಬೇಕು. ಅದರ ಮಧ್ಯೆ ಮಿಕ್ಕ ಎಲ್ಲ ಭಾಷೆಗಳನ್ನು ಯಾಕೆ ಕಲಿಬೇಕು ನಾವು, ಅದರಲ್ಲಿ ಹಿಂದಿ ಯಾಕೆ ಕಲಿಬೇಕು ನನಗಂತೂ ಅರ್ಥ ಆಗಿಲ್ಲ. ಓಕೆ, ನಾವು ಬಿಸ್ನೆಸ್ ವ್ಯವಹಾರದಲ್ಲಿ ಅಕ್ಕಪಕ್ಕ ಏನೋ ಕಲ್ತು ಬಿಡ್ತೇವೆ, ಆದರೆ ನಾವು ಓದಿನ ಮುಖಾಂತರವೇ ಕಲಿಬೇಕು ಎನ್ನುವುದು ಕೂಡ ಈ ಹಿಂದಿನಿಂದ ಸರ್ಕಾರ ಮಾಡ್ಕೊಬಂದಿತ್ತು. ಆದರೆ ಈ ಕರ್ನಾಟಕ ಸರ್ಕಾರ ಹಿಂದಿಯನ್ನು ಮೂಲೆಗುಂಪು ಮಾಡುವಂಥ ವಿಷಯದಲ್ಲಿ ಒಂದು ದಿಟ್ಟ ನಿರ್ಧಾರವನ್ನು ಕೈಗೊಳ್ತು. ಅದಕ್ಕೆ ನಮ್ಮ ಸಹಮತಿ ಇದೆ. ಆದರೆ ವಿದ್ಯಾರ್ಥಿಗಳ ಬದುಕಿನಲ್ಲಿ ಆಟ ಆಡುವಂಥ ದೃಷ್ಟಿಯಲ್ಲಿ ಕೊನೆಯ 2 ದಿನ ಇರುವಾಗ, ಕೊನೆಯ ಹಿಂದಿ ಪರೀಕ್ಷೆಗೆ 3 ದಿನ ಇರುವಾಗ ಶಿಕ್ಷಣ ಸಚಿವರು ಒಂದು ಪ್ರೆಸ್ ಮೀಟ್ ಮಾಡ್ತಾರೆ. ಪ್ರೆಸ್ ಮೀಟ್ ಹೇಳ್ತಾರೆ, ನಾವು ಹಿಂದಿಯಲ್ಲಿ ಅಂಕ ಕೊಡಲ್ಲ, ಗ್ರೇಡ್ ಕೊಡ್ತೇವೆ. ಜಸ್ಟ್ ಪಾಸ್ ಆದ್ರೆ ಸಾಕು. ಅವರನ್ನು ಈ 625 ಅಂಕಗಳಿಗೆ ಕನ್ಸಿಡರ್ ಮಾಡಲ್ಲ, ಕೇವಲ 525 ಅಂಕಗಳನ್ನ ಕನ್ಸಿಡರ್ ಮಾಡಿ ಹಿಂದಿಯನ್ನು 0 ಆಗಿ ಕನ್ಸಿಡರ್ ಮಾಡ್ತೇವೆ. ಮತ್ತು ಜಸ್ಟ್ ನೀವು ಅಟೆಂಡ್ ಆಗಿ ಪರೀಕ್ಷೆ ಬರೀಬೇಕು, ನಿಮಗೊಂದು ಗ್ರೇಡನ್ನು ಕೊಡ್ತೀವಿ ಅಂತ ಮಾತನ್ನು ಹೇಳಿ 3 ದಿನಗಳಲ್ಲಿ ಏನೇನು ಮಾಡಬೇಕೆಲ್ಲವನ್ನು ಕೂಡ ಕನ್ಫ್ಯೂಸ್ ಮಾಡಿಬಿಟ್ಟಾಕರು. ಕೆಲವೊಂದು ವಿದ್ಯಾರ್ಥಿಗಳು ಏನೇ ಆಗಲಿ ಈ ಶಿಕ್ಷಣ ಸಚಿವ ನಂಬಾರ್ದು, ಅದು ಸರ್ಕಾರ ಧೋರಣೆ ನಂಬಾರ್ದು ಅನ್ನೋ ಕಾರಣಕ್ಕಾಗಿ ಆ ಅಂಕ ಕೊಡಲಿಲ್ಲ ಅಂದರೂ ಕೂಡ ನಾವು ಓದುವ, ನಾವು ಬರೆಯುವ, 2 ದಿನದಲ್ಲಿ ನಮ್ಮ ಟೈಮ್ ಸಿಕ್ಕಾಗ ಓದಲೇಬೇಕು ಅನ್ನುವಂಥ ಒಂದು ಕಳಕಳಿಯಿಂದ ಓದ್ಕೊಂಡು ಪಾಸಾದರು. ಆದರೆ ಕೆಲವೊಂದು ವಿದ್ಯಾರ್ಥಿಗಳು ಇಲ್ಲ ಬಿಡು, 2 ದಿನ ಟೈಮ್ ಇದೆಯಲ್ಲ, ಆ 2 ದಿನ ಟೈಮಲ್ಲಿ ಮಿಕ್ಕ ಗಣಿತವೋ ಮಿಕ್ಕ ಬೇರೆ ಬೇರೆ ವಿಷಯಕ್ಕೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ಓದಿದರೆ ನಮ್ಗೆ ಅಲ್ಲಿ ಪಾಸ್ ಆಗ್ಬೋದು, ಹಿಂದಿ ಹಾಗೂ ಪಾಸ್ ಮಾಡ್ತಾರೆ ಅಂತ ಕಾರಣಕ್ಕಾಗಿ ನಿಗ್ಲೆಜಿಯನ್ಸನ್ನು ತೋರಿಸಿ ಸರಿಸುಮಾರು 8,000 ವಿದ್ಯಾರ್ಥಿಗಳು ಫೇಲ್ ಆಗಿದ್ದಾರೆ ಅನ್ನುವಂಥ ಮಾತು ಕೂಡ ಕೇಳಿಬರ್ತಾ ಇದೆ. ಎಸ್, ಅಫ್ಕೋರ್ಸ್ ನಾನು ಹೇಳ್ತಾ ಇದ್ದೇನೆ, ಹಿಂದಿ ತೆಗೆಯಬೇಕು, ಹಿಂದಿಯನ್ನು ಬ್ಯಾನ್ ಮಾಡಬೇಕು, ಹಿಂದಿಯಿಂದ ನಮ್ಮ ಶಿಕ್ಷಣ ಒಂದು ಪಠ್ಯೆಯಿಂದ ದೂರ ಇಡಬೇಕು. ಆದರೆ ಯಾವಾಗ ಶೈಕ್ಷಣಿಕ ವರ್ಷ ಸ್ಟಾರ್ಟ್ ಆಗುವಾಗ ನೀವು ಅದನ್ನು ದೂರ ಇಡಬೇಕು. ಅಥವಾ ಒಂದು ಆಗಲಿಲ್ಲ, ಕಾನೂನು ತೊಡಕು ಬಂತು, ಆ ತೊಡಕು ಬಂತಂದರೆ ಓಕೆ ಮಧ್ಯದ ತೆಗಿಬೇಕಿತ್ತು. ಆದರೆ ಎಲ್ಲವೂ ಆದ ನಂತರ ಪರೀಕ್ಷೆ ಬರೆದು 4-5 ಪರೀಕ್ಷೆ ಮುಗಿದು ಇನ್ನೇನು ಹಿಂದಿ ಪರೀಕ್ಷೆಗೆ 2 ದಿನ ಇರುವಾಗ ಒಂದು ಪ್ರೆಸ್ ಮೀಟ್ ಮಾಡಿ ಹೇಳಿಕೊಂಡು ಇಡೀ ನಮ್ಮ ರಾಜ್ಯದ ಮಕ್ಕಳ ಭವಿಷ್ಯದ ಅಥವಾ ಮಕ್ಕಳ ಮೈಂಡನ್ನು ಹಾಳು ಮಾಡಿದ ರೀತಿ ಇದೆಯಲ್ಲ, ಅದಕ್ಕೆ ನಮ್ಮ ಕಡೆಯಿಂದಲೂ ಕೂಡ ಒಂದು ಧಿಕ್ಕಾರ ಇದ್ದೇ ಇರುತ್ತೆ. ನಿಮ್ಮ ಇಚ್ಛೆ ಒಳ್ಳೆಯದಾಗಿತ್ತು, ಆದರೆ ಇಚ್ಛೆ ನೀವು ಮಾಡಿದಂಥ ಪ್ರಕಟ ಮಾಡಿದಂಥ ಟೈಮ್ ಇದೆಯಲ್ಲ, ಅದು ಕೆಟ್ಟ ಟೈಮ್ ಅಂತ ಹೇಳ್ಬೋದು. ವಿದ್ಯಾರ್ಥಿಗಳು ಪ್ರಪ್ರಥಮ ಬಾರಿಗೆ ದೊಡ್ಡ ಪರೀಕ್ಷೆಯನ್ನು ಬರೆಯುವಂಥ ಹಂತದಲ್ಲಿ ಅವರ ಮೈಂಡಲ್ಲಿ ಆಟ ಆಡೋದಿದೆಯಲ್ಲ, ಅದು ಅತ್ಯಂತ ಕೆಟ್ಟ ನಿರ್ಧಾರ. ಜೊತೆಗೆ ಕೆಲವೊಂದು ಈ ಪರ್ಸೆಂಟೇಜ್ ವೈಸ್ ಲಾಸ್ಟ್ ಟೈಮ್ 80% ಪಾಸ್ ಆಗಿದ್ರು, ಈ ಸಲ 94 ಆಯಿತು. ಯಾಕಷ್ಟು ದಿಢೀರಂಥ ಒಂದು ಶಿಕ್ಷಣ ಇಲಾಖೆಯಲ್ಲಿ ಉನ್ನತೀಕರಣ ಆಯಿತಾ ಅಥವಾ ಶಿಕ್ಷಣ ಇಲಾಖೆಯಲ್ಲಿ ದೊಡ್ಡದಂಥ ಒಂದು ಏನೋ ಮಾರ್ಪಾಡಾಯಿತಾ? ಇಲ್ಲ. ಹೋದ ಸಲ ಹೇಗಿತ್ತು ಹಾಗೇ ಇದ್ದಾರೆ. ಹೋದ ಸಲ ಯಾರು ಶಿಕ್ಷಕರಿದ್ದರು ಅದೇ ಶಿಕ್ಷಕರಿದ್ದಾರೆ. ಹೋದ ಸಲ ಏನು ಪಠ್ಯ ಇತ್ತು ಅದೇ ಪಠ್ಯ ಇದೆ. ಹೋದ ಸಲ 9th ಇದ್ದರು, ಈ ಸಲ 10th ಆಗಿದ್ದಾರೆ. ಆದರೆ ಏನೂ ಜಾಸ್ತಿ ಆಗಿಲ್ಲ. ಆದರೆ ಕೆಲವೊಂದು ಲಿಬರಲೈಸ್ ಮಾಡಿದ್ದಾರೆ, ಕೆಲವೊಂದು ಸವಲತ್ತನ್ನು ಕೊಟ್ಟಿದ್ದಾರೆ. ಅಂದರೆ 35 ಪಾಸಿಂಗ್ ಪರ್ಸೆಂಟ್ ಮಾರ್ಕ್ಸ್ ಬೇಕಾಗುವಂಥ ಸ್ಥಿತಿಯಲ್ಲಿ ಇದೀಗ 30 ಅಂಕಗಳಿಗೆ ಪಾಸ್ ಆಗುವಂಥ ಒಂದು ಸವಲತ್ತನ್ನು ಕೊಟ್ಟಾಗ ಸಡನ್ನಾಗಿ ಪಾಸಿಂಗ್ ಪರ್ಸೆಂಟೇಜ್ ಕೂಡ ಜಾಸ್ತಿ ಆಗಿದೆ. ಅಂದರೆ ಈ ಅಂಕಗಳನ್ನ ಕೊಡುವ ರೀತಿಯಲ್ಲಿ, ಪಾಸಿಂಗ್ ಅಂಕಗಳನ್ನ ಕೊಡುವ ರೀತಿಯಲ್ಲಿ ಮೊದಲೇನಾಗ್ತಿತ್ತು, 35 ಅಂಕಗಳನ್ನ ಬರಲೇಬೇಕಿತ್ತು ಒಂದು ವಿಷಯಕ್ಕೆ, 35 ಅಂಕಗಳು ಬಂದರೆ ಪಾಸ್ ಆಗ್ತಿದ್ದ. ಈಗ ಆ 35ರಿಂದ 30ಕ್ಕೆ ಮಾಡಿದ್ದಾರೆ. ಹಾಗಾಗಿ ಪಾಸಿಂಗ್ ಪರ್ಸೆಂಟೇಜ್ ಜಾಸ್ತಿ ಆಗಿದೆ. ಏನೋ ಬೇರೆ ಬೇರೆ ಪ್ರಪಂಚದ ಬೇರೆ ಬೇರೆ ಶಿಕ್ಷಕರು ಬಂದು ಪಾಠ ಮಾಡಿದ್ರು, ಏನು 24 ಗಂಟೆ ಪಾಠ ಮಾಡಿದ್ರು, ಒಂದು ನಮ್ಮ ರಾಜ್ಯದ ಶಿಕ್ಷಣ ವ್ಯವಸ್ಥೆಯಲ್ಲಿ ಏನೋ ದೊಡ್ಡ ಮಾರ್ಪಾಡಾಯಿತು. ಹಾಗಾಗಿ 80%ದಿಂದ 94 ಆಗಿಲ್ಲ. ಅಂಕ ನೀಡುವ ರೀತಿಯಲ್ಲಿ ಸ್ವಲ್ಪ ರಿಯಾಯಿತಿ ಕೊಟ್ಟಿದ್ದಾರೆ. ಹಾಗಾಗಿ ಇದೀಗ ಪಾಸಿಂಗ್ ಪರ್ಸೆಂಟೇಜ್ ಜಾಸ್ತಿ ಆಗಿದೆ. ಜೊತೆಗೆ ಇಂಟರ್ನಲ್ ಮಾರ್ಕ್ಸ್ನಲ್ಲೂ ಸ್ವಲ್ಪ ವ್ಯತ್ಯಾಸ ಇದೆ. 14 ಬಂದರೂ ಕೂಡ ಪಾಸು, ಅದು ಇದು ಎಲ್ಲ ರೀತಿ ಬಸವರಾಜ ಬೊಮ್ಮಾಯಿಯವರು ಕೂಡ ಹೇಳ್ತಾ ಇದ್ದಾರೆ. ಆದರೆ ಒಟ್ಟಾರೆಯಾಗಿ ಹೇಳಬೇಕಂದ್ರೆ ನಮ್ಮ ರಾಜ್ಯದಲ್ಲಿ ಕಳೆದ ವರ್ಷ 80% ಪಾಸ್ ಆಗಿದ್ದರು, ಈ ಸಲ 94% ಪಾಸ್ ಆಗಿದ್ದಾರೆ.
ಅಂದ ಮಾತ್ರಕ್ಕೆ ನಮ್ಮ ವಿದ್ಯಾರ್ಥಿಗಳು ಅತ್ಯಂತ ಬುದ್ಧಿವಂತರಾಗಿದ್ದಾರೆ. ನಮ್ಮ ಶಿಕ್ಷಣ ಇಲಾಖೆ ಅತ್ಯಂತ ನಿಷ್ಪಕ್ಷಪಾತವಾಗಿ, ಅತ್ಯಂತ ಉನ್ನತೀಕರಣವಾಗಿ, ಅತ್ಯಂತ ಒಂದು ಒಳ್ಳೆಯದಾಗಿ ಬೋಧನೆ ಮಾಡ್ತಿದ್ಯಾ? ಎಸ್, ಆಫ್ ಕೋರ್ಸ್ ನೋ. ಕಳೆದ ವರ್ಷ ಹೇಗೆ ಪಾಠ ಮಾಡ್ತಿತ್ತಲ್ಲ ಅದೇ ರೀತಿಯಲ್ಲಿ ಈಗಲೂ ಪಾಠ ಮಾಡ್ತಿದೆ. ಹೋದ ಸಲ 9th ಇದ್ದಂಥ ವಿದ್ಯಾರ್ಥಿಗಳು ಈ ಸಲ 10th ಆಗಿ 10th ಪರೀಕ್ಷೆ ಬರೆದು ಪಾಸ್ ಆಗಿದ್ದಾರೆ ಹೊರತು ಏನೋ ಅಲ್ಲಿ ಮ್ಯಾಜಿಕ್ ಆಗಿಲ್ಲ, ಏನೋ ಒಂದು ಡಿಜಿಟಲ್ ಬಂದು ಅಥವಾ ಏನೋ ಒಂದು ದೊಡ್ಡ ಸುವ್ಯವಸ್ಥೆ ಬಂದು ಪಾಠ ಮಾಡಿಸ್ಕೊಂಡು ವಿದ್ಯಾರ್ಥಿಗಳು ಪಾಸಾಗಿದ್ದಲ್ವೇ ಅಲ್ಲ. ಅಂಕ ನೀಡುವ ರೀತಿಯಲ್ಲಿ ರಿಯಾಯಿತಿ ಕೊಟ್ಟಿದ್ದು ಈ ಪಾಸಿಂಗ್ ಪರ್ಸೆಂಟೇಜ್ನಲ್ಲಿ ಒಂದು ದೊಡ್ಡ ವ್ಯತ್ಯಾಸವನ್ನು ಕಂಡಿದೆ. ನೋಡಿ, ಓಕೆ, ನಮ್ಮ ಯುಗ ಏನೋ ಡಿಜಿಟಲ್ ಆಗ್ತಿದೆ, ನಮ್ಮ ವಿದ್ಯಾರ್ಥಿಗಳು ಪಾಸ್ ಆಗ್ತಿದ್ದಾರೆ. ಅಫ್ಕೋರ್ಸ್ ಒಂದು 3% 4% ಆದರೆ ಅದಕ್ಕೊಂದು ಮರ್ಯಾದೆ ಇರುತ್ತೆ, ಅದಕ್ಕೊಂದು ಬೆಲೆ ಇರುತ್ತೆ. ಆದರೆ ಒಂದೇ ಸಲ 80ರಿಂದ 94% ಪಾಸ್ ಆಗುವಂಥ ರೀತಿ ಇದೆಯಲ್ಲ, ಅದು ಮುಂದಿನ ಹಂತಕ್ಕೆ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಮುಳ್ಳಾಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಯಾಕಂದರೆ ಮುಂದಿನ ಹಂತದಲ್ಲಿ ಆ ಮಕ್ಕಳು PUCಗೆ ಹೋಗ್ತಾರೆ, PUCಲಿ ಬೇರೆ ಬೇರೆ ಸಬ್ಜೆಕ್ಟ್ ಇರುತ್ತೆ, ಎಲ್ಲವೂ ಕೂಡ ಅವರಿಗೆ ತೊಡಕಾಗುತ್ತೆ. ಆದರೆ ಪಾಸ್ ಮಾಡಬೇಕು ಅನ್ನುವಂಥ ಉದ್ದೇಶ ಇದೆಯಲ್ಲ, ಅದು ಒಳ್ಳೆಯದು. ಯಾಕಂದರೆ ಒಂದು ಸಲ ಪಾಸ್ ಆಗಿಲ್ಲ ಅಂದರೆ ಅವನು ಬೇರೆ ಬೇರೆ ಕೆಲಸಕ್ಕೆ ಹೋಗ್ತಾನೆ, ಅವನ ಮನಸ್ಥಿತಿ ಕಡಿಮೆ ಆಗುತ್ತೆ, ಎಲ್ಲವೂ ಸತ್ಯ. ಆದರೆ ನೀವು ಶಿಕ್ಷಣ ಇಲಾಖೆಯಲ್ಲಿ ತರಬೇಕಾದಂಥ ಮಾರ್ಪಾಡುಗಳನ್ನು ತರಬೇಕು. ಶಿಕ್ಷಣ ಇಲಾಖೆಯಲ್ಲಿ ಇರುವಂಥ ಶಿಕ್ಷಕರ ಕೊರತೆಯನ್ನು ನೀಗಿಸಬೇಕು. ಶಿಕ್ಷಣ ಇಲಾಖೆಯಲ್ಲಿ ಇದ್ದಂಥ ಅಥವಾ ಶಿಕ್ಷಣ ಕಟ್ಟಡದಲ್ಲಿ ಇರಬೇಕಾದಂಥ ಒಂದು ದೃಢತೆ ಅಥವಾ ಬೇರೆ ಬೇರೆ ವ್ಯವಸ್ಥೆ ಕೊಡಬೇಕು ಹೊರತು ಸುಮ್ಮನೆ ಬಂದವರಿಗೆಲ್ಲ ನೀವು ಪಾಸ್ ಮಾಡ್ತಾ ಹೋದರೆ ಅದಕ್ಕೆ ಯಾವ ಅರ್ಥ ಇರುತ್ತೆ ಅನ್ನುವಂಥ ಒಂದು ಗಮನ ಸರ್ಕಾರ, ಶಿಕ್ಷಣ ಇಲಾಖೆ ಕೊಡಬೇಕೇ ಹೊರತು ಮನಸ್ಸಿಗೆ ಬಂದಂಗೆ ಪ್ಲೇಸ್ಮೆಂಟ್ ಮಾಡಿ ಇವತ್ತು ಹಿಂದಿ ಇರಲ್ಲ, ನಾಳೆ ಇಂಗ್ಲೀಷ್ ಇರಲ್ಲ ಎನ್ನುವಂಥ ಮಾತನ್ನು ಹೇಳ್ತಾ ಹೋದರೆ ಅದು ಶಿಕ್ಷಣ ಇಲಾಖೆಯ ಒಂದು ಕಪ್ಪು ಚುಕ್ಕಿ ಆಗೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.